ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅಲರ್ಟ್ ಆಗಿದೆ ರಾಜ್ಯ ಸರ್ಕಾರ. ಸಿಎಂ ಸಿದ್ದರಾಮಯ್ಯರಿಂದ ಸಂಪುಟ ಸಚಿವರಿಗೆ ಕೆಲ ಸೂಚನೆಯನ್ನ ಕೂಡ ಈಗ ಕೊಡಲಾಗಿದೆ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ರಾಜಕೀಯವಾದಂತಹ ಹೇಳಿಕೆಗಳನ್ನು ನೀಡಬೇಡಿ. ಇದು ಸರ್ಕಾರಕ್ಕೆ ಸಚಿವರಿಗೆ ಸರ್ಕಾರದಲ್ಲಿ ಅಂಗವಾಗಿರುವಂತಹ ಸಚಿವರಿಗೆ ಸಿಎಂ ಹೇಳಿರೋದು. ರಾಜಕೀಯ ಹೇಳಿಕೆಗಳನ್ನು ನೀಡದಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ರೈತರ ಹಿತ ಕಾಪಾಡೋಕೆ ಸರ್ಕಾರ ಮುತುವರ್ಜಿಯನ್ನು ವಹಿಸಿದೆ ಅಂತ ತಿಳಿಸ್ಬೇಕು. ನೀವು ಅಲ್ಲಿ ಹೋದಾಗ ಏನೇನೋ ಸ್ಟೇಟ್ಮೆಂಟ್ಸ್ನ ಮಾಡಬೇಡಿ, ಅದು ರಾಜಕೀಯವಾಗಿ ಬೇರೆ ಥರ ಪರಿಣಾಮವನ್ನು ಬೀರುತ್ತೆ ಅನ್ನೋ ಒಂದು ಮಾತನ್ನು ನೇರವಾಗಿ ಸಚಿವರುಗಳಿಗೆ, ಕ್ಯಾಬಿನೆಟ್ನಲ್ಲಿ ಇರೋ ಅಂಥ ಸಚಿವರುಗಳಿಗೆ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಆಮೇಲೆ ರೈತರ ಹಿತಾಸಕ್ತಿ ಕಾಪಾಡೋಕೆ ಸರ್ಕಾರ ಮುತುವರ್ಜಿ ವಹಿಸಿದೆ ಅನ್ನೋದನ್ನು ನೀವು ತಿಳಿಸಲೇಬೇಕು. ರೈತರು ಮುಖ್ಯ ನಮಗೆ, ಆ ಮಾತನ್ನು ನೀವು ಅಲ್ಲಿ ಹೋದಾಗ ಹೇಳಲೇಬೇಕು ಅನ್ನೋದನ್ನು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಒಂದು ಕಡೆ ಸಕ್ಕರೆ ಮಾಲೀಕರ ಜೊತೆ ಸಭೆ, ಮತ್ತೊಂದು ಕಡೆ ಪ್ರತಿಭಟನಾಕಾರರ ಜೊತೆ ಸಭೆ, ಫೈನಲ್ ಆಗಿ ಸರ್ಕಾರದ ಡಿಸಿಷನ್, ಇದೆಲ್ಲ ಒಂದು ಕಡೆ ಆದರೆ ಸಂಪುಟದಲ್ಲಿ ಇರುವಂಥ ಸಚಿವರಿಗೂ ಕೂಡ ಕೆಲವೊಂದಿಷ್ಟು ಮಹತ್ವದ ಸಲಹೆ ಸೂಚನೆಯನ್ನ ಈಗ ಸಿಎಂ ರವಾನೆ ಮಾಡಿರೋ ಅಂಥದ್ದು, ಅದರ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ. ಖಂಡಿತವಾಗಿಯೂ ಮಧುಸೂದನ್, ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದೆ. ಈ ವಿಚಾರ ಕುರಿತಂತೆ ಪ್ರತಿಪಕ್ಷಗಳು ರಾಜಕೀಯ ಲಾಭಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರಕ್ಕೆ ರೈತ ವಿರೋಧಿ ಪಟ್ಟವನ್ನು ಬರಬಾರ್ದು, ಆ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರುಗಳು ಅಲರ್ಟ್ ಆಗಿರಬೇಕು ಎಂಬತಕ್ಕಂಥ ಸೂಚನೆಯನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ರವಾನೆ ಮಾಡಿದ್ದಾರೆ. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿರ್ತಕ್ಕಂಥ ರೈತ ಮುಖಂಡರನ್ನ, ರೈತರನ್ನ ಭೇಟಿ ಮಾಡಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಣಯವನ್ನು ಅವರಿಗೆ ರವಾನೆ ಮಾಡಬೇಕು ಎಂಬತಕ್ಕಂಥ ನಿರ್ದೇಶನದ ಜೊತೆಗೆ ಈಗಾಗಲೇ ರೈತ ಮುಖಂಡರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿ ಕಬ್ಬಿಗೆ ಬೆಂಬಲ ಬೆಲೆ ನೀಡತಕ್ಕಂಥ ವಿಚಾರ ಕುರಿತಂತೆ ಕೂಡ ಮಾತುಕತೆಗೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಈಗಾಗಲೇ ಪ್ರಧಾನಿಗೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ವಿಚಾರ ಕುರಿತಂತೆ ಮತ್ತೆ ಕಬ್ಬಿಗೆ ಇನ್ನಷ್ಟು ಬೆಲೆಯನ್ನ ನಿಗದಿ ಮಾಡತಕ್ಕಂಥ ವಿಚಾರ ಕುರಿತಂತೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದೆ. ಈ ವಿಚಾರವನ್ನ ಖುದ್ದು ರೈತ ಮುಖಂಡರ ಗಮನಕ್ಕೆ ತನ್ನಿ ಎಂಬತಕ್ಕಂಥ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಅವರು ರವಾನೆ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಅನೇಕ ಸಚಿವರು ಕೂಡ ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ರೈತ ಮುಖಂಡರು ಹೋರಾಟ ಮಾಡ್ತಾ ಇದ್ರು ಕಬ್ಬಿನ ಬೆಲೆ ವಿಚಾರವಾಗಿ, ಅವ್ರನ್ನ ಸಂಪರ್ಕ ಮಾಡಿ ಈ ವಿಚಾರವನ್ನ ಅಂದ್ರೆ ಸರ್ಕಾರ ಯಾವ ರೀತಿ ರೈತರ ಪರವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ, ಸಕ್ಕರೆ ಮಾಲೀಕರು ಮತ್ತೆ ಕಾರ್ಖಾನೆ ಮಾಲೀಕರ ಜೊತೆ ಮಾತುಕತೆಗೂ ಕೂಡ ಮುಂದಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಸಭೆ ಫಲಪ್ರದವಾಯಿತು. ಸರ್ಕಾರ ರೈತರ ಪರವಾಗಿದೆ, ಕಬ್ಬು ಬೆಳೆಗಾರರ ಹಿತವನ್ನ ಕಾಪಾಡಲಿಕ್ಕೆ ಸರ್ಕಾರ ಸದಾ ಸನ್ನದ್ಧವಾಗಿದೆ ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಹಾಗಾಗಿ ಈ ವಿಚಾರವನ್ನ ಎಲ್ಲಾ ಜಿಲ್ಲಾ ಮಂತ್ರಿಗಳಿಗೆ, ಶಾಸಕರಿಗೂ ಕೂಡ ಕನ್ವಿನ್ಸ್ ಮಾಡಿದ್ದು ಈ ವಿಚಾರವನ್ನ ರೈತ ಮುಖಂಡರಿಗೆ ರವಾನೆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಸನ್ನದ್ಧವಾಗಿದೆ ಸರ್ಕಾರ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಎಲ್ಲಾ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ಕಬ್ಬು ಬೆಲೆಗೆ ಬೆಂಬಲ ಬೆಲೆ ನೀಡ್ತಕ್ಕಂಥ ವಿಚಾರ ಕುರಿತಂತೆ ಸಕ್ಕರೆ ಮಾಲೀಕರು ಇರ್ಬೋದು ಮತ್ತೆ ಕಬ್ಬು ಬೆಳೆಗಾರರ ಜೊತೆ ಸಭೆಯನ್ನು ಮಾಡಿದ್ರು. ಆನಂತರ ಕಾರ್ಖಾನೆ ಮಾಲೀಕರ ಜೊತೆನೂ ಕೂಡ ಸಭೆಯನ್ನ ಮಾಡಿ ಅಂತಿಮವಾಗಿ ರೈತರ ಹಿತವನ್ನ ಕಾಪಾಡಲಿಕ್ಕೆ ಸರ್ಕಾರ ಯಾವ ರೀತಿ ಆದ್ಯತೆ ಮೇರೆಗೆ ಕೆಲಸ ಮಾಡ್ತಾ ಇದೆ, ಆದ್ಯತೆ ಮೇರೆಗೆ ಸಭೆಗಳನ್ನ ಮಾಡ್ತಾ ಇದೆ ಎಂಬತಕ್ಕಂಥ ವಿಚಾರವನ್ನ ಆಯಾ ಮುಖಂಡರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನ ಆಯಾ ಜಿಲ್ಲಾ ಮಂತ್ರಿಗೆ ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ರವಾನೆ ಮಾಡಿದ್ದು. ಈ ವಿಚಾರದಲ್ಲಿ ಅನೇಕ ಸಚಿವರು ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದು, ರೈತ ಮುಖಂಡರ ಜೊತೆ ಸರ್ಕಾರ ಸಮನ್ವಯತೆಯಿಂದ ಹೋಗಬೇಕು, ಯಾವುದೇ ಕಾರಣಕ್ಕೂ ಕೂಡ ರೈತರ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡಲ್ಲ, ರಾಜಕೀಯಕ್ಕೆ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡಬೇಡಿ ಎಂಬತಕ್ಕಂಥ ಸೂಚನೆಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ನೀಡಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.